ನಮಸ್ಕಾರ ವೀಕ್ಷಕರೇ. ಈ ದಿನ ಇಬ್ರಾಹಿಂ ಸುತಾರ್ ಅವರು ರಚಿಸಿದ ಕವಿತೆ ಭಾವೈಕ್ಯತೆಯ ಪ್ರಾರ್ಥನಾ ಕುರಿತು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಹೇಳ್ತಾ ಇದ್ದೀನಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳ ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳ ಮಕರಂದ ಬೀರಲಿ. ನಮ್ಮೆಲ್ಲ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮೆಲ್ಲ ಭೇದ ಭಾವ ಪ್ರಭು ದೂರವಾಗಲಿ. ಎಷ್ಟೊಂದು ಸುಂದರವಾದಂತಹ ಕವಿತೆ ಅಲ್ವಾ? ಒಂದು ತೋಟದಲ್ಲಿ ಹಲವು ಬಣ್ಣಗಳ ಹೂಗಳು ಹೇಗಿರುತ್ತವೆಯೋ ಹಾಗೆ ನಮ್ಮ ದೇಶದಲ್ಲಿ ಹಲವು ಜನಾಂಗ ಮತ ಧರ್ಮಗಳು ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ವಾ? ಇಲ್ಲಿ ಸಾಕಷ್ಟು ಜನಾಂಗ ಮತ ಧರ್ಮಗಳು ಇದ್ದಾಗ್ಲೂ ಕೂಡ ನಾವೆಲ್ಲರೂ ಒಂದೇ ಅನ್ನೋ ಭಾವ ಇದೆ. ಆ ಭಾವ ಎಂದಿಗೂ ಕೂಡ ದೂರಾಗದೆ ಸತತವಾಗಿ ಆ ಭಾವಗಳು ಇರ್ತಾನೆ ಇರ್ಲಿ ಅಂತಕ್ಕಂತ ಹಾರೈಕೆ ಇಬ್ರಾಹಿಂ ಸುತಾರ್ ಅವರದು. ಇಲ್ಲಿ ಆ ಹೂಗಳು ಹೇಗೆ ಮಕರಂದವನ್ನು ಬೀರ್ತಾವೋ ಅದೇ ರೀತಿಯಾಗಿ ಯಾವುದೇ ಮತ ಧರ್ಮಗಳು ಅನ್ಲಾರ್ದನೆ ಆ ಧರ್ಮಗಳ ಮೂಲಕ ಮಕರಂದ ವಿಶೇಷವಾದಂತಹ ಗುಣಗಳು, ಒಳ್ಳೆಯ ವಿಚಾರಗಳು ಹಬ್ಬತಾನೆ ಹೋಗ್ಲಿ ಅಂತಕ್ಕಂಥದ್ದು ಈ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ನಮ್ಮಲ್ಲಿ ಭೇದ ಭಾವ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಇಲ್ಲಿ ಸಾಕಷ್ಟು ದಿನಗಳ ಹಿಂದೆನ ಕವಿಗಳು ಹೇಳ್ತಾ ಬಂದಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಪಂಪ ಹೇಳಿರ್ತಕ್ಕಂಥದ್ದು ಮನುಷ್ಯ ಜಾತಿ ತಾನೊಂದೇ ವಲಂ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಪಂಪನಿಂದನೂ ಕೂಡ ಯಾವುದೇ ಜಾತಿ ಮತಗಳ ಅಂತರ ಬೇಡ ಅಂತ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಕುವೆಂಪು ಅವರು ಕೂಡ ಹೇಳ್ತಾ ಹೋಗ್ತಾರ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಮಾತನ್ನ. ಇಷ್ಟೊಂದು ಸುಂದರವಾದಂತ ವಿಚಾರಗಳು, ಅದರ ಜೊತೆಗೆ ಸರ್ವಜ್ಞನು ಕೂಡ ಹೇಳ್ತಕ್ಕಂಥದ್ದು, ಕನಕದಾಸರು ಕೂಡ ಹೇಳ್ತಕ್ಕಂಥದ್ದು, ಕುಲ 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 ಎಂದು ಹೊಡೆದಾಡದಿರಿ, ಕುಲದ ನೆಲೆ ಏನಾದರೂ ಬಲ್ಲಿರ ಅಂತಕ್ಕಂಥ ವಿಚಾರಗಳನ್ನಾಗಿರ್ಬೋದು. ಅದೇ ರೀತಿಯಾದಂತಹ ಧಾಟಿಯಲ್ಲಿ ಇಬ್ರಾಹಿಂ ಸುತಾರ್ ಅವರು ಕೂಡ ತಮ್ಮದೇ ಆದಂತ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು. ಒಂದು ಮನೆಯನ್ನ ಕಟ್ಟಬೇಕಾತಂದ್ರ ಆ ಮಣ್ಣು ನಿನ್ನದು ಯಾವುದು ಜಾತಿ ಅಂತ ಕೇಳುತ್ತಾ ಇಲ್ಲ ಅಲ್ವಾ? ಹಾಗಾದ್ರೆ ಅದೇ ರೀತಿಯಾಗಿ ನಾವು ತೆಗೆದುಕೊಳ್ಳುವ ಗಾಳಿ, ನಾವು ಆ ಜಾತಿ ಈ ಜಾತಿ ಅಂದಾಗ ಆ ಗಾಳಿ ಏನಾದ್ರೂ ಬೇರೆ ಬೇರೆಯಾಗಿ ಬರ್ಲಿಕ್ಕೆ ಸಾಧ್ಯನ? ಇಲ್ಲೇ ಅಲ್ವಾ? ಅದೇ ರೀತಿಯಾಗಿ ಮತ್ತೊಂದು ಸಾದೃಶ್ಯವನ್ನು ಕೊಡ್ತಾರ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ ಅಂತಕ್ಕಂಥ ಕುವೆಂಪು ಅವ್ರದ್ದು ಆಗಲೇ ವಿಚಾರವನ್ನ ಹೇಳಿದೆ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಆ ವಿಚಾರದಲ್ಲಿ ನಮ್ಮ ಜೀವನ ಸಾಗಿದರೆ ಉತ್ತಮವಾಗಿರುತ್ತೆ. ಎಲ್ಲರಲ್ಲಿಯೂ ಕೂಡ ಪ್ರೀತಿ ವಿಶ್ವಾಸಗಳು ಸಮೃದ್ಧಿಯಾಗಿ ಬರಲಿ ಅಂತಕ್ಕಂಥ ವಿಚಾರ ಇಬ್ರಾಹಿಂ ಸುತಾರ್ ಅವ್ರದನ್ನ ಕಾಣ್ತೀವಿ. ಹಾಗಾದ್ರೆ ಬನ್ನಿ ಮುಂದಿನ ಒಂದು ನುಡಿಯಲ್ಲಿ ಯಾವ ರೀತಿಯಾಗಿ ವಿಚಾರವನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗೆ ಅನ್ಯವೇ, ಚಿನ್ನದಿಂದಾದ ಒಡವೆ ಚಿನ್ನಗನ್ಯವೇ, ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ, ನಿನ್ನಿಂದ ಆದ ಜೀವವು ನಿನ್ನಂತೆ ಕಾಣಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಮಣ್ಣಿನಿಂದ ಆದಂತ ಮಡಿಕೆ ಮಣ್ಣಿಗೆ ಅನ್ಯ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮಣ್ಣು ಅನ್ಯವಾಗ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ ಮಡಿಕೆಗೆ. ಅದೇ ರೀತಿಯಾಗಿ ಚಿನ್ನದಿಂದ ಆಗಿರ್ತಕ್ಕಂತ ಒಡವೆಗೆ
ಚಿನ್ನ ಎಂದೂ ಕೂಡ ಅನ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬೆರೆತ್ ಹೋಗ್ಬಿಟ್ಟಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ, ಯಾರು ಕೂಡ ಅವರು ಇವರು ಅನ್ನುವಂತ ಭೇದ ಭಾವ ಇಲ್ಲ. ಎಲ್ಲರಿಗೂ ಕೂಡ ಮನುಷ್ಯರ ಅಂದ ಮೇಲೆ ಎಲ್ಲರೂ ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಉಸಿರಾಡೋ ಗಾಳಿ ಆಗಿರ್ಬೋದು, ನೆಲ ಆಗಿರ್ಬೋದು, ಒಂದು ಬೆಂಕಿ ಆಗಿರ್ಬೋದು, ಎಲ್ರಿಗೂ ಕೂಡ ಸಮನಾಗಿರುವುದ್ರ ಮುಂದಾಗ ನಮ್ಮಲ್ಲಿ ಭೇದ ಭಾವ ತಾರತಮ್ಯ ಏಕೆ ಅಂತಕ್ಕಂತ ವಿಚಾರವನ್ನ ಇಲ್ಲಿ ಇಬ್ರಾಹಿಂ ಸುತಾರ್ ಅವರು ತುಂಬಾ ಸುಂದರವಾದಂತ ಸಾಲುಗಳ ಮೂಲಕ ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ದಯವೇ ಧರ್ಮವೆಂಬ ಸಾರಿದಂತ ನಾಡಿದು ಬಸವಣ್ಣನವರು ಹೇಳಿರ್ತಕ್ಕಂಥದ್ದು. ದಯವೇ ಧರ್ಮವೆಂಬ ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠವನ್ನ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಬಸವಣ್ಣನವರು ದೈವೇ ಧರ್ಮದ ಮೂಲ ಅಂತ ಹೇಳಿದ್ರು. ಪ್ರತಿ ಒಂದು ವ್ಯಕ್ತಿ ಮತ್ತು ಪ್ರಾಣಿಗಳಲ್ಲೂ ದಯೆ ಬೇಕು ಅಂತಕ್ಕಂಥದ್ದು, ಅದೇ ಧರ್ಮ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಜಗಕ್ಕೆ ಶಾಂತಿಯನ್ನ ಸಾರಿದವನು ಬುದ್ಧ ಅಂತಕ್ಕಂಥದ್ದು. ಇಂಥ ಒಂದು ವ್ಯಕ್ತಿಗಳು ಹುಟ್ಟಿದ ನಾಡಿನಲ್ಲಿ ಜಾತಿ ಮತ್ತು ಕೋಮು ಗಲಭೆಗಳು ಬೇಡ, ಎಲ್ರೂ ಕೂಡ ಸರಿಸಮಾನರು, ಎಲ್ರೂ ಕೂಡ ಭಾತೃತ್ವದಿಂದ ಬದುಕೋಣ ಅಂತಕ್ಕಂಥ ವಿಚಾರ. ಶಾಂತಿ ಸ್ಥಿರವಾಗಿ ನೆಲೆಸ್ಬೇಕಾತಂದ್ರ ನಮ್ಮಲ್ಲಿ ಜಾತೀಯತೆಯ ಭೇದ ಭಾವಗಳು ಬೇಡ ಅಂತಕ್ಕಂಥ ವಿಚಾರವನ್ನ ಇಲ್ಲೇ ಇಬ್ರಾಹಿಂ ಸುತಾರ್ ಅವರು ಹೇಳ್ತಕ್ಕಂಥದ್ದು. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಪ್ರತಿಯೊಂದು ನುಡಿಯ ಅಂತ್ಯದಲ್ಲಿಯೂ ಕೂಡ ಅವರು ದೇವರನ್ನ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು ಪ್ರಭು ಪ್ರಭು ಅಂತ. ಅಂದ್ರ ಈ ನಾಡಿನ ಒಳಿತೆ ಮುಖ್ಯ, ಈ ಜಗತ್ತಿನ ಈ ದೇಶದ ಶಾಂತಿ ಸುವ್ಯವಸ್ಥಿತವಾಗಿ ಇರ್ಬೇಕಾತಂದ್ರ ಜಾತಿ ಮತಗಳು ದೂರ ಆಗಿ ನಾವೆಲ್ಲರೂ ಒಂದೇ ಅನ್ನೋ ಭಾವ ಮೂಡ್ಬೇಕು ಅಂತಕ್ಕಂತ ವಿಚಾರವನ್ನ ಇಟ್ಕೊಂಡು ದೇವರಲ್ಲಿ ಪ್ರಾರ್ಥಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ವರುಣನಂತೆ ಜ್ಞಾನವನ್ನು ಸುರಿದು ಹೋದರು, ವರುಣನಂತೆ ಜ್ಞಾನವನ್ನು ಸುರಿದು ಹೋದರು. ಗುರು ಬಸವ ನಿಮ್ಮ ಬೋಧೆ ಮನದಲ್ಲಿ ನಿಲ್ಲಲಿ, ಗುರು ಬಸವ ನಿಮ್ಮ ಬೋಧೆ ಮನದಲ್ಲಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಸೂರ್ಯನಂತೆ ಸಂತರು, ನಮ್ಮ ನಾಡು ಸಾಧು ಸಂತರಗಳ ಬೀಡು ಅಂತಕ್ಕಂಥದ್ದು. ಇವರು ಸಾಕಷ್ಟು ಜ್ಞಾನವನ್ನ ಮಳೆ ಸುರಿದ ಹಾಗೆ ನಮಗೆ ಸುರಿದು ಹೋದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಗುರು ಬಸವ ನಿಮ್ಮ ಬೋಧೆ ಮನದಲ್ಲಿ ನಿಲ್ಲಲಿ. ಬಸವಣ್ಣನವರ ವಿಚಾರಗಳು, ಬೋಧನೆಗಳು ನಮ್ಮಲ್ಲಿ ಸದಾ ಕಾಲ ನಮ್ಮಲ್ಲಿ ನಿಲ್ಲಲಿ. ಅಂದ್ರೆ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣಗೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಇಲ್ಲೇ ಇಬ್ರಾಹಿಂ ಸುತಾರ್ ಅವರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಮತ್ತೆ ಹೇಳ್ತಕ್ಕಂಥದ್ದು, ಪ್ರಭು ನಮಗೆ ಯಾವುದೇ ರೀತಿ ಭೇದ ಭಾವಗಳು ಬೇಡ, ನಾವು ಎಲ್ಲರಿಂದ ಮುಕ್ತ ಆಗೋಣ ಅಂತಕ್ಕಂಥ ವಿಚಾರವನ್ನ ಮತ್ತೆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದನ್ನ ಕಾಣ್ತೀವಿ. ಒಟ್ಟಾರೆಯಾಗಿ ಈ ಕವಿತೆಯ ಸಾರಾಂಶವನ್ನ ಅವಲೋಕಿಸ್ತಾ ಹೋದ್ರ ಜಾತಿ ಜನಾಂಗ ಇವೆಲ್ಲವುಗಳು ಮುಖ್ಯವಲ್ಲ. ಮನುಷ್ಯನಿಗೆ ಬೇಕಾಗಿರುವುದು ಮಾನವೀಯತೆ ಅಂತಕ್ಕಂಥದ್ದು ಬೇಕು. ಒಂದು ತೋಟದಲ್ಲಿ ಸಾಕಷ್ಟು ಬಗೆ ಬಗೆಯ ಹೂಗಳಿರ್ತಾವು, ಅವುಗಳು ಕೂಡ ಅಲ್ಲೇ ಎಷ್ಟೊಂದು ಸುಂದರವಾದಂತಹ ವಾತಾವರಣ ಇರುತ್ತೆ ಉದ್ಯಾನವನದಲ್ಲಿ. ಅದೇ ರೀತಿಯಾಗಿ ಈ ವಿಶ್ವದಲ್ಲಿ ನಮ್ಮದು ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರ್ತಕ್ಕಂಥದ್ದು. ಅಂತ ಒಂದು ಉತ್ತಮವಾದಂತಹ ವಾತಾವರಣ ನಮ್ಮ ದೇಶದಲ್ಲಿ ನೆಲೆಸ್ಲಿ. ಯಾವುದೇ ರೀತಿಯಾಗಿ ಭೇದ ಭಾವಗಳು ಬೇಡ. ಹೂವು, ಹಣ್ಣು, ಗಾಳಿ, ನೀರು ಇವುಗಳು ಯಾವುದೇ ರೀತಿಯಾದಂತ ಪ್ರಕೃತಿಯಲ್ಲಿ ಭೇದ ಭಾವಗಳನ್ನ ಮಾಡೋದಿಲ್ಲ. ಹಾಗಿದ್ದಾಗ ನಾವು ಕೂಡ ಪ್ರಕೃತಿಯ ಒಂದು ಕೂಸು, ನಾವು ಕೂಡ ಒಬ್ಬರಲ್ಲಿ ಮತ್ತಿನ್ನೊಬ್ಬರಲ್ಲಿ ತಾರತಮ್ಯಗಳನ್ನು ಮಾಡುವುದು ಯಾಕೆ? ಯಾವುದೇ ರೀತಿಯಾದಂತಹ
ಭೇದ ಭಾವಗಳನ್ನ ಬಿಟ್ಟು ಸೌಹಾರ್ದತೆಯಿಂದ ಭಾತೃತ್ವದಿಂದ ನಾವೆಲ್ಲರೂ ಒಂದೇ ಅಂತಕ್ಕಂತ ವಿಚಾರಗಳ ನಮ್ಮಲ್ಲಿ ಅಡಗಿರ್ಬೇಕು, ಬೆಳೆಸ್ಕೊಳ್ಬೇಕು ಅಂತಕ್ಕಂತ ವಿಚಾರ. ಶಾಂತಿಯ ತತ್ವವನ್ನ ಬೋಧಿಸಿದಂತ ದೇಶ ನಮ್ದು ಅಂತಕ್ಕಂಥದ್ದು. ಎಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥ ದೇಶ ನಮ್ಮದು. ಇದುವರೆಗೆ ಕಾಯ್ದುಕೊಂಡು ಬಂದಂತಹ ಮೌಲ್ಯಗಳನ್ನ ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂತ ಮಾರ್ಗದರ್ಶನವನ್ನ, ವಿಚಾರಗಳ ಜ್ಞಾನದ ಸುರಿಮಳೆಯನ್ನ, ಅವುಗಳನ್ನ ಅನುಸರಣೆಯನ್ನ ಮಾಡ್ತಾ ಹೋಗೋಣ ಅಂತಕ್ಕಂತ ವಿಚಾರವನ್ನ ಇಲ್ಲಿ ಇಬ್ರಾಹಿಂ ಸುತಾರ್ ಅವರು ಹೇಳಿರ್ತಕ್ಕಂಥದ್ದು. ಹೌದು ವೀಕ್ಷಕರೇ, ಒಬ್ಬರು ಇನ್ನೊಬ್ಬರನ್ನು ಗೌರವಿಸುವ ಭಾವಗಳು, ಒಂದು ಧರ್ಮ ಇನ್ನೊಂದು ಧರ್ಮವನ್ನ ಪ್ರೀತಿಸತಕ್ಕಂಥದ್ದು, ಗೌರವಿಸತಕ್ಕಂತ ಯೋಚನೆಗಳು ನಮ್ಮಲ್ಲಿ ಬೆಳಿಬೇಕು ಅಂತಕ್ಕಂತ ವಿಚಾರವನ್ನ ಇಬ್ರಾಹಿಂ ಸುತಾರ್ ಅವರು ಹೇಳಿರ್ತಕ್ಕಂಥದ್ದು ಕಾಣ್ತೀವಿ. ಇದೇ ರೀತಿಯಾಗಿ ನಾವು ಕೂಡ ಅವರು ಹಿರಿಯರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಸಾಗೋಣ. ಇಷ್ಟೊಂದು ಸುಂದರ ವಿಚಾರಗಳನ್ನ ನಮಗೆ ಹೇಳಿದಂತಹ ಇಬ್ರಾಹಿಂ ಸುತಾರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೆ ಕೆಲವೊಂದಿಷ್ಟು ವಿಚಾರಗಳ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು.